ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ ಕೇಸು. ಹೂತ ಜಾಗ ಗುರುತಿಸೋಕೆ ಹಾಗೂ ಉತ್ಖನನಕ್ಕೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇಬ್ಬರು ಸ್ಥಳೀಯ ವ್ಯಕ್ತಿಗಳ ಅರ್ಜಿ ವಿಚಾರಣೆಯನ್ನ ನಡೆಸಿದ್ದ ಹೈಕೋರ್ಟ್ ಸದ್ಯ ಹೈಕೋರ್ಟ್ನಿಂದ ಎಸ್ಐಟಿಗೆ ನೋಟಿಸ್ ಒಂದನ್ನ ಜಾರಿ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಎಸ್ಐಟಿಗೆ ಒಂದು ನೋಟಿಸ್ ಅನ್ನ ನೀಡಲಾಗಿದೆ. ನೇತ್ರಾವತಿ ಕಾಡಿನಲ್ಲಿ ಅಕ್ರಮವಾಗಿ ಶವ ಹೂಳಲಾಗಿದೆ ಅಂತ ದೂರನ್ನ ನೀಡಲಾಗಿದೆ. ಚಿನ್ನಯ್ಯ ಶವ ಹೂಳುವಾಗ ನೋಡಿದ್ದಾಗಿ ಎಸ್ಐಟಿಗೆ ಇಬ್ಬರಿಂದ ದೂರು ನೀಡಿದ್ರು. ಪುರಂದರ ಗೌಡ ಹಾಗೂ ತುಕಾರಾಮ್ ಗೌಡ ಎಂಬುವರಿಂದ ದೂರನ್ನ ನೀಡಲಾಗಿತ್ತು. ಆಗಸ್ಟ್ 13ರಂದು ಎಸ್ಐಟಿಗೆ ದೂರನ್ನ ನೀಡಿದ್ರು ಈ ಇಬ್ಬರು ಸಾಕ್ಷಿದಾರರು. ಸರ್ಕಾರದ ಪರ ವಿಶೇಷ ಅಭಿಯೋಜಕ ಬಿಎನ್ ಜಗದೀಶ್ರಿಂದ ನೋಟಿಸ್ ಅನ್ನು ಸ್ವೀಕಾರ ಮಾಡಲಾಗಿದೆ. ಗುರುವಾರ ಹೈಕೋರ್ಟ್ಗೆ ಉತ್ತರ ನೀಡಬಹುದಾದ ಸಾಧ್ಯತೆ ಇದೆ. ನೋಡಿ, ಈ ಪ್ರಕರಣ ನೇತ್ರಾವತಿ ತೀರದ ಈ ಪ್ರಕರಣ ಇದೆಯಲ್ಲ, ಮೊದಲ ದಿನದಿಂದ ಇಲ್ಲಿವರೆಗೂ ಸಾಕಷ್ಟು ತಿರುವುಗಳನ್ನ ಪಡ್ಕೊಂಡಿದೆ. ಟ್ವಿಸ್ಟ್ ಅಂಡ್ ಟರ್ನ್ ಸಿಕ್ಕಾಬಟ್ಟೆ ಇದೆ. ಹೀಗೆ ತನಿಖೆ ಆಗುತ್ತೆ, ಹೀಗೆ ನಡೆಯುತ್ತೆ, ಹೀಗೆ ಸಾಕ್ತಾ ಇದೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯವೇ ಆಗದಂತ ಪರಿಸ್ಥಿತಿ. ಕ್ಷಣಕ್ಕೊಂದು ದಿನಕ್ಕೊಂದು ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗ್ತಾ ಇದೆ. ಸಾಕ್ಷಿದಾರರು, ದೂರುದಾರರು ಎಲ್ಲ ಮರ್ಜಾಗ್ತಾ ಇದ್ದಾರೆ. ಅವರೇ ಆರೋಪಿಗಳ ಅನ್ನುವಂಥ ಅನುಮಾನ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಇಬ್ಬರು ಸ್ಥಳೀಯರು ದೂರನ್ನ ನೀಡಿದ್ರಂತೆ ಎಸ್ಐಟಿಗೆ. ಈಗ ಮಾಸ್ಕ್ ಮ್ಯಾನ್ ಬಂದಿದ್ನಲ್ಲ ಚಿನ್ನಯ್ಯ, ಆತ ಶವ ಹೂಳುವಾಗ ಅದನ್ನ ನಾವು ನೋಡಿದ್ವಿ ಅಂತ, ಅಂದ್ರೆ ಅಲ್ಲಿಗೆ ಅವರು ಸಾಕ್ಷಿದಾರರಾಗ್ತಾರೆ, ಪ್ರತ್ಯಕ್ಷದರ್ಶಿಗಳಾಗ್ತಾರೆ. ಸೊ ಈಗ ನಾವು ಆ ಜಾಗವನ್ನು ತೋರಿಸೋದಕ್ಕೆ ರೆಡಿ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಬ್ಬರು ಎಂಟ್ರಿ ಆಗಿರೋದು ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ಕೋರ್ಟ್ಗೂ ಕೂಡ ಗಮನಕ್ಕೆ ಈ ವಿಚಾರವನ್ನು ತಂದಿದ್ರು. ಈ ಅರ್ಜಿಯನ್ನು ವಿಚಾರಣೆ ಮಾಡಿ ಹೈಕೋರ್ಟ್ ಇದೀಗ ಎಸ್ಐಟಿಗೆ ನೋಟಿಸನ್ನು ನೀಡಿದೆ. ಇವರಿಬ್ಬರು ದೂರು ಕೊಟ್ಟಿದ್ರಲ್ಲ, ಈ ದೂರಿನ ಅನ್ವಯ ನೀವು ಏನು ಕೆಲಸ ಮಾಡಿದ್ದೀರಾ? ದೂರು ಸ್ವೀಕರಿಸಿ ಸುಮ್ಮನೆ ಕೂತ್ಕೊಂಡಿದ್ದೀರಾ, ಅಥವಾ ಇವ್ರನ್ನ ವಿಚಾರಣೆ ಮಾಡಿದ್ದೀರಾ, ಅಥವಾ ಸ್ಥಳ ಮಹಜರು ಮಾಡಿದ್ದೀರಾ, ಅಥವಾ ಏನು ಮಾಡಿದ್ದೀರಾ ಅನ್ನುವಂಥ ನೋಟಿಸನ್ನು ನೀಡಲಾಗಿದೆ. ಈ ನೋಟಿಸಿಗೆ ಎಸ್ಐಟಿ ಈಗ ಉತ್ತರ ಕೊಡಬೇಕಾಗತ್ತೆ. ಯಾಕೆ ವಿಚಾರಣೆ ಮಾಡಿಲ್ಲ ಅಂದರೆ ಯಾಕೆ ಮಾಡಿಲ್ಲ ಅಂತ, ಸ್ಥಳ ಮಹಜರು ಮಾಡಿಲ್ಲ ಅಂದರೆ ಯಾಕೆ ಮಾಡಿಲ್ಲ ಅಂತ, ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಮಾಹಿತಿ ಕಲೆ ಹಾಕಿದ್ದಾರಾ, ಪೆಂಡಿಂಗ್ನಲ್ಲಿ ಇಟ್ಟಿದ್ರೆ ಯಾಕೆ ಪೆಂಡಿಂಗಿನಲ್ಲಿ ಇಟ್ಟಿದ್ದಾರೆ. ಸಾಕಷ್ಟು ಸವಾಲುಗಳನ್ನು ಈ ಪ್ರಕರಣದಲ್ಲಿ ಎಸ್ಐಟಿ ಕೂಡ ಎದುರಿಸ್ತಾ ಇದೆ. ಚಿನ್ನಯ್ಯನನ್ನು ವಿಚಾರಣೆ ಮಾಡಿದ್ದಾಯಿತು, ಸ್ಥಳ ಮಹಜರು ಮಾಡಿದ್ದಾಯಿತು, ಎಲ್ಲ ಟುಸ್ ಪಟಾಕಿ ಅಂತ ಗೊತ್ತಾಗ್ತಿದ್ದ ಹಾಗೇನೆ ಜೈಲಿಗೆ ಕಳಿಸಿದ್ದು ಆಯಿತು. ಈಗ ವಿಠಲ್ ಗೌಡಗೆ ಎಂಟ್ರಿ ಆಗಿದೆ. ವಿಠಲ್ ಗೌಡ ಹೇಳಿದಂಥ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಇದೀಗ ಇನ್ನೂ ಇಬ್ಬರ ಎಂಟ್ರಿ, ಪುರಂದರ ಗೌಡ ಮತ್ತು ತುಕಾರಾಮ್ ಗೌಡ ಅಂತ. ಇವರಿಬ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮಾಸ್ಕ್ ಮ್ಯಾನ್ ಅಂತ ಎಂಟ್ರಿ ಕೊಟ್ಟಿದ್ನಲ್ಲ ಚಿನ್ನಯ್ಯ, ಆತ ಶವ ಹೂಳೋದನ್ನು ನಾವು ನೋಡಿದ್ವಿ ಅಂತ ದೂರನ್ನು ಕೊಟ್ಟಿರೋದು. ಬಟ್ ಇವರ ವಿಚಾರ ಎಲ್ಲಿವರೆಗೂ ಹೊರಗೆ ಬಂದಿರಲಿಲ್ಲ. ಇವರು ಕೋರ್ಟ್ಗೆ ಹೋಗಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೋರ್ಟ್ ಯಾವಾಗ ಎಸ್ಐಟಿಗೆ ನೋಟಿಸನ್ನು ನೀಡ್ತು, ಈಗ ಪುರಂದರ ಗೌಡ ಮತ್ತು ತುಕಾರಾಮ್ ಗೌಡ ಹೆಸರು ಹೊರಗೆ ಬರ್ತಾ ಇದೆ. ಆ್ಯಕ್ಚುಲಾಗಿ ಏನು ನಡೀತಾ ಇದೆ ನೇತ್ರಾವತಿ ತೀರದಲ್ಲಿ? ಒಂದು ತಾರ್ಕಿಕ ಅಂತ್ಯ ಅನ್ನೋದು ಈ ಪ್ರಕರಣದಲ್ಲಿ ಹಾಕಿದ್ರೆ ಸಿಗೋದೇ ಇಲ್ವಾ? ಒಬ್ಬರಾದ್ಮೇಲೆ ಒಬ್ರು ಸಾಕ್ಷಿದಾರರು, ದೂರುದಾರರು ಅಂತ, ಪ್ರತ್ಯಕ್ಷ ದರ್ಶಿಗಳು ಅಂತ ಎಂಟರು ಆಗ್ತಾನೇ ಇರ್ತಾರಾ ಅನ್ನುವಂಥ ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇರೋದು. ನೋಡಿ, ಮೊದಲ ದಿನದಿಂದ ಇಲ್ಲಿವರೆಗೂ ಎಸ್ಐಟಿಯ ನಡೆ ಮಾತ್ರ ತೀರಾ ನಿಗೂಢ. ಇವತ್ತು ವಿಚಾರಣೆ ಮಾಡ್ತಾರೆ ಅಂತ ಅನ್ನೋದು ಕೂಡ ಗೊತ್ತಾಗದಂತೆ ಈ ವಿಚಾರಣೆಯನ್ನು ಮಾಡ್ತಾ ಇರೋದು. ಇವತ್ತು ಪ್ರತ್ಯಕ್ಷದರ್ಶಿಗಳನ್ನು ಕರೆಸ್ತಾರೆ ಅನ್ನುವಂತೆ ಗೊತ್ತಾಗದ ರೀತಿಯಲ್ಲಿ ಕರೆಸ್ತಾ ಇರೋದು. ಇವತ್ತು ಸ್ಥಳ ಮಹಜರು ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗದಂತೆ ಸ್ಥಳ ಮಹಜರು ಮಾಡ್ತಾ ಇರೋದು. ಸೊ ಎಸ್ಐಟಿಯ ನಡೆ ಕೂಡ ಇಲ್ಲಿ ತುಂಬ ನಿಗೂಢವಾಗಿದೆ. ಮುಂದಿನ ನಿರ್ಧಾರಗಳು ಏನೇನು ತೆಗೆದುಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈ ಪ್ರಕರಣದಲ್ಲಿ ಮೊದಲ ದಿನದಿಂದ ನಾವು ಮಾತಾಡ್ತಾ ಇದ್ವಿ, ಸಿಕ್ಕಾಬಟ್ಟೆ ಟ್ವಿಸ್ಟ್ ಅಂಡ್ ಟರ್ನ್ ಇದೆ, ದಿನಕ್ಕೆ ಒಂದೊಂದು ಬೆಳವಣಿಗೆ ಆಗ್ತಾ ಇದೆ ಅಂತ. ಇದೀಗ ಇನ್ನಿಬ್ಬರ ಎಂಟ್ರಿ ಆಗಿದೆ. ಇವರ ಹೆಸರು ಅಧಿಕೃತವಾಗಿ ಇಲ್ಲಿವರೆಗೂ ಕೇಳಿ ಬಂದಿರಲಿಲ್ಲ. ಪುರಂದರ ಗೌಡ, ತುಕಾರಾಮ್ ಗೌಡ ಕೋರ್ಟ್ ಮೆಟ್ಟಿಲೇರಿದ್ರು. ಇವ್ರು ಯಾರು, ಇವ್ರ ಹಿನ್ನೆಲೆಗೇನು, ಕೋರ್ಟ್ಗೆ ಏನಂತ ಮೊರೆ ಹೋಗಿದ್ರು, ಈಗ ಕೋರ್ಟ್ ನೀಡಿರುವಂಥ ನೋಟಿಸ್ನಲ್ಲಿ ಏನೆಲ್ಲ ಉಲ್ಲೇಖಿಸಲಾಗಿದೆ ಆದಿತ್ಯ? ನೀತಿ ಹೌದು, ಈ ಪ್ರಕರಣ ಈಗ ಮತ್ತೆ ಬೇರೆ ಆಯಾಮವನ್ನು ಪಡೆದುಕೊಳ್ಳುತ್ತಾ ಅನ್ನುವಂಥ ಕುತೂಹಲಗಳು ಮೂಡಿದೆ. ಯಾಕಂದರೆ ಈ ಪುರಂದರ್ ಗೌಡ ಮತ್ತು ತುಕಾರಾಮ್ ಗೌಡ ಏನು ಈ ಪ್ರಕರಣ ಉತ್ಖನನವಾಗುವಂಥ ಸಂದರ್ಭದಲ್ಲಿ ಇವರು ಮುನ್ನೆಲೆಗೆ ಬಂದಿದ್ದರು. ಎಸ್ಐಟಿ ಕಚೇರಿಗೆ ಹೋಗಿ ಈ ಅನಾಮಿಕ ದೂರುದಾರ ಅಂದರೆ ಚಿನ್ನಯ್ಯನಿಗೆ ಆ ಜಾಗಗಳು ಗೊತ್ತಾಗ್ತಾ ಇಲ್ಲ, ಆತ ಈ ಥರ ಶವಗಳನ್ನು ಹೂತು ಹಾಕಿರೋದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಸೊ ಆತನಿಗೆ ಅದು ನೆನಪಾಗ್ತಾ ಇಲ್ಲ. ಸೊ ನಮ್ಮನ್ನು ಕಾರ್ಯಾಚರಣೆಯನ್ನು ಬಳಸಿಕೊಳ್ಳಿ, ನಮ್ಗೆ ಆ ಜಾಗಗಳು ಗೊತ್ತಿದೆ, ನಾವು ನೋಡಿದ್ದೀವಿ ಆತ ಎಲ್ಲೆಲ್ಲ ಶವಗಳನ್ನು ಹೂತು ಹಾಕಿದ್ದಾನೆ ಅಂತ ಎಸ್ಐಟಿಗೆ ಒಂದು ಮನವಿಯನ್ನು ಕೊಟ್ಟಿದ್ದರು. ಆದರೆ ಎಸ್ಐಟಿ ಇದ್ರ ಬಗ್ಗೆ ಯಾವುದೇ ರೀತಿ ಗಮನ
ಗಮನವನ್ನು ವಹಿಸಲಿಲ್ಲ, ಅದನ್ನು ಏನು ಗಣನೆಗೆ ತೆಗೆದುಕೊಂಡಿರಲಿಲ್ಲ. ಹಾಗಾಗಿ ಇವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ನಮ್ಮನ್ನು ಕಾರ್ಯಾಚರಣೆಯಲ್ಲಿ ಸೇರಿಸ್ಕೋಬೇಕು ಮತ್ತು ತನಿಖೆಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ರೀತಿಯ ಒಂದು ಮನವಿ ಇದಾಗಿತ್ತು. ಸೊ ಈಗ ಹೈಕೋರ್ಟ್ SIT ಅವರಿಗೆ ಒಂದು ನೋಟಿಸನ್ನು ನೀಡಿರೋದು, ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡಿ, ಇದು ಏನು ವಿಚಾರ, ಇದರ ವಿಚಾರಗಳು ಏನು, ಸತ್ಯಾಸತ್ಯತೆ ಏನು ಅನ್ನುವಂಥ ರೀತಿಯಲ್ಲಿ SITಗೆ ನೋಟಿಸನ್ನು ಜಾರಿ ಮಾಡಿದೆ. ಸೊ SIT ಇದಕ್ಕಿನ್ನೂ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿದೆ. ಸೊ ಪ್ರತಿಕ್ರಿಯೆ ಕೊಟ್ಟ ಬಳಿಕ ಏನು ತೀರ್ಮಾನವಾಗುತ್ತೆ ಕಾದು ನೋಡಬೇಕು. ಆದರೆ ಇವರು ಮಾಡಿರುವಂಥ ಮನವಿ ಸದ್ಯ ಕುತೂಹಲವನ್ನು ಕ್ರಿಯೇಟ್ ಮಾಡಿದೆ. ಅಂದರೆ ಈಗ ಉತ್ಖನನ ಅನ್ನುವಂಥದ್ದಕ್ಕೆ ತಾರ್ಕಿಕವಾಗಿ ಒಂದು ಬ್ರೇಕ್ ಬಿದ್ದಿದೆ. ಈಗ SIT ಅದಕ್ಕೆ ವಿರಾಮವನ್ನು ಹಾಕಿದೆ. ಯಾಕಂದರೆ ಚಿನ್ನಯ್ಯ ಇಲ್ಲ, ಚಿನ್ನಯ್ಯನ ಕಾರಣಕ್ಕೋಸ್ಕರ SIT ಫಾರ್ಮ್ ಆಗಿದ್ದು, ಉತ್ಖನನ ಎಲ್ಲ ಮಾಡಿದ್ದು. ಆದರೆ ಈಗ ಚಿನ್ನಯ್ಯನನ್ನೇ ಜೈಲಿಗೆ ಹಾಕಿದ್ದಾರೆ ಮತ್ತು ಉತ್ಖನನ ಮಾಡುವಂಥ ಯಾವುದೇ ನಿರ್ಧಾರ ಅಥವಾ ವಿಚಾರಗಳು SIT ಮುಂದೆ ಇಲ್ಲ. ಈಗ ಬಂಗ್ಲೆಗುಡ್ಡೆಯಲ್ಲಿ ಒಂದಿಷ್ಟು ಅಸ್ಥಿಪಂಜರಗಳು ಸಿಕ್ಕಿದೆ ಅನ್ನುವಂಥ ವಿಚಾರ ಗೊತ್ತಿದ್ರು ಕೂಡ SIT ಅದನ್ನು ವಶಕ್ಕೆ ಪಡೆಯೋದಕ್ಕೆ ಮೀನಾಮೇಷ ಎಣಿಸ್ತಾ ಇದೆ. ಯಾಕಂದರೆ ಈಗ ಮತ್ತೆ ಉತ್ಖನನ ಮತ್ತೊಂದು ಮಗದೊಂದು ಅಂತ ಕಾಡಿಗೆ ಎಂಟ್ರಿ ಆದರೆ ಇದು ಮತ್ತೆ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಒಂದು ದೊಡ್ಡ ರಾಜಕೀಯ ಜಟಾಪಟಿ ಆರಂಭವಾಗುತ್ತೆ. ಈ ವಿಪಕ್ಷಗಳು ಪವಿತ್ರವಾದ ಕ್ಷೇತ್ರದಲ್ಲಿ ಹೋಗಿ ಉತ್ಖನನ ಯಾಕೆ ಮಾಡ್ತಾ ಇದ್ದೀರಾ, ಅಲ್ಲಿ ಯಾಕೆ ಈ ಥರ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದೀರಾ ಅನ್ನುವಂಥ ರೀತಿಯಲ್ಲಿ ಮತ್ತೆ ಸರ್ಕಾರದ ವಿರುದ್ಧ ಮುಗಿಬೀಳುವಂಥ ಸಾಧ್ಯತೆ ಇದೆ. ಸೊ ಈ ಥರದ ಒಂದು ಪ್ರೆಷರಿಂದಲೇ ಉತ್ಖನನಕ್ಕೂ ಕೂಡ ಒಂದು ಹಂತದಲ್ಲಿ ಬ್ರೇಕ್ ಹಾಕಲಾಗಿತ್ತು. ಆ ಬಳಿಕ ಚಿನ್ನಯ್ಯ ಯೂಟರ್ನ್ ಹೊಡಿತಾನೆ, ಆತನ ಅರೆಸ್ಟ್ ಆಗುತ್ತೆ, ಇದೆಲ್ಲ ಬೆಳವಣಿಗೆಗಳು ಆಗುತ್ತೆ. ಸೊ ಈಗ ಇವರು ಕೋರ್ಟಿಗೆ ಹೋಗಿರೋದು ನಮ್ಮನ್ನು ಕೂಡ ಕಾರ್ಯಾಚರಣೆಯಲ್ಲಿ ಬಳಸ್ಕೋಬೇಕು ಅನ್ನುವಂಥ ರೀತಿಯಲ್ಲಿ. ಸೊ ಇವರ ಮನವಿ ಏನು ಅಂದರೆ ಉತ್ಖನನ ಮಾಡಬೇಕು ಮತ್ತೆ ಅನ್ನುವಂಥದ್ದು. ಈಗ ಚಿನ್ನಯ್ಯ ಜೈಲಿಗೆ ಹೋಗಿದ್ರು ಕೂಡ ನಮ್ಗೆ ಆ ಜಾಗಗಳು ಗೊತ್ತಿದೆ, ಈ ಥರ ಅಕ್ರಮಗಳಾಗಿರೋದು ನಿಜ, ಈ ಥರ ಅನುಮಾನಾಸ್ಪದ ಸಾವುಗಳನ್ನು ಅಲ್ಲೆಲ್ಲೇ ಮುಚ್ಚಾಕಿರೋದು ನಿಜ ಅನ್ನುವಂಥ ರೀತಿಯಲ್ಲಿ ಅವರು ಕೋರ್ಟಿಗೆ ಮನವಿ ಮಾಡಿರೋದು. ಹಾಗಾಗಿ ಕೋರ್ಟ್ ಇದನ್ನು ಗಣನೆಗೆ ತೆಗೆದುಕೊಂಡು ಈಗ SITಗೆ ನೋಟಿಸ್ ಕೊಟ್ಟಿದೆ. ಸೊ SIT ಅವರು ಗುರುವಾರ ಇದಕ್ಕೆ ಪ್ರತಿಕ್ರಿಯೆ ನೀಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಆ ಬಳಿಕ ಏನಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಕಾರಣವಾಗಿದೆ. ಇನ್ ಕೇಸ್ ವಿಠಲ್ಗೌಡ, ಈ ತುಕಾರಾಮ್ ಗೌಡ ಮತ್ತು ಪುರಂದರ ಏನಿದ್ದಾರೆ ಇವರ ಅರ್ಜಿಯನ್ನು ಅಥವಾ ಇವರ ಮನವಿಯನ್ನು ಕೋರ್ಟ್ ಎಲ್ಲಾದರೂ ಸಮ್ಮತಿ ಮಾಡಿದರೆ ಮತ್ತೆ ಉತ್ಖನನ ನಡೆಯುತ್ತಾ ಅನ್ನುವಂಥ ರೀತಿಯ ಒಂದು ಅನುಮಾನಗಳು ಕೂಡ ಸದ್ಯ ಮೂಡಿರೋದು. ಹಾಗಾಗಿ ನ್ಯಾಯಾಲಯದತ್ತ ಎಲ್ಲರ ಚಿತ್ತ ಇದೆ. ಮತ್ತೆ ಈ ಪ್ರಕರಣ ಇನ್ನೊಂದು ತಿರುವನ್ನು ಪಡೆದುಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಪ್ರತಿ ಬೆಳವಣಿಗೆ ಆದ ಸಂದರ್ಭ ಇದು ಇಲ್ಲಿಗೆ ಮುಕ್ತಾಯ ಆಗಬಹುದು, ಇದರ ಚಾಪ್ಟರ್ ಇಲ್ಲಿ ಕ್ಲೋಸ್ ಆಗಬಹುದು ಅಂತ ಹೇಳಿದ ಸಂದರ್ಭ ಮುಖ್ಯವಾಗಿ ಕಾಡ್ತಿರುವಂತ ಒಂದು ಪ್ರಶ್ನೆ, ಚಿನ್ನಯ್ಯ ಕೂಡ ಇದೇ ತರ ಹೇಳ್ಕೊಂಡು ಮುನ್ನೆಲೆಗೆ ಬಂದಿದ್ದು, ಬಟ್ ಅದಾದ್ಮೇಲೆ ಯೂಟರ್ನ್ ತೆಗೆದುಕೊಂಡಿರೋದು ಕೂಡ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಇಲ್ಲ, ನನ್ನ ಮೇಲೆ ಒತ್ತಡ ಇತ್ತು, ಹೇಳುವಂತ ಹೇಳಿದ್ರು, ರಿಹರ್ಸಲ್ ಮಾಡಿದ್ವಿ ಅಂತ. ಸೊ ಇವರ ಬ್ಯಾಕ್ ಗ್ರೌಂಡ್ ಅನ್ನು ಚೆಕ್ ಮಾಡಬೇಕಾಗತ್ತೆ. ಪುರಂದರ ಗೌಡ ಮತ್ತು ತುಕಾರಾಮ್ ಗೌಡ ಇವ್ರು ಯಾವ್ದಾದ್ರು ಹೋರಾಟದಲ್ಲಿ ಭಾಗಿಯಾಗಿದ್ರ, ಹೋರಾಟಗಾರರು ಅಂತ ಗುರುತಿಸಿಕೊಂಡಿದ್ರ, ಚಿನ್ನಯ್ಯನಿಗೂ ಇವ್ರಿಗೂ ಏನಾದ್ರು ಕಾಂಟ್ಯಾಕ್ಟ್ ಅನ್ನೋದು ಇತ್ತ? ಇಷ್ಟು ದಿನ ಸುಮ್ಮನೆ ಇದ್ದವರು ಚಿನ್ನಯ್ಯನ ಎಂಟ್ರಿ ಆದ ನಂತರ ಮುನ್ನೆಲೆಗೆ ಬಂದಿದ್ದು ಯಾಕೆ? ಇದು ಕೂಡ ಪ್ರಶ್ನೆ ಆಗತ್ತೆ. ಯಾಕಂದ್ರೆ ಟೋಟಲ್ ಆಗಿ ಈ ಪ್ರಕರಣದಲ್ಲಿ ಷಡ್ಯಂತ್ರ ನಡೆದಿದೆ ಅನ್ನೋದೊಂದು ಆರೋಪ ಮಾಡ್ತಾ ಇರೋದು. ಹಾಗಾಗಿ ದಿಢೀರಂತ ಪುರಂದರಗೌಡ ತುಕಾರಾಮ್ ಅವರು ಕೋರ್ಟ್ ಲೆವೆಲ್ವರೆಗೂ ಹೋಗ್ತಾರೆ ಅಂತ ಅಂದಾಗ ಇವರು ಕೂಡ ಆ ಹೋರಾಟದ ಭಾಗಗಳಲ್ಲಿ ಏನಾದ್ರು ಕಾಣಿಸ್ಕೊಂಡಿದ್ರ? ಆ ಥರದ್ದೇನಾದ್ರೂ ಮಾಹಿತಿ ಇದೆಯಾ ಆದಿತ್ಯ? ನೀತಿ ಖಂಡಿತವಾಗ್ಲೂ ಈ ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ಹೋರಾಟಗಾರರ ಜೊತೆಗೆ ಗುರುತಿಸಿಕೊಂಡಂಥವರು ಮತ್ತು ವಿಠಲಗೌಡ ಸಹೋದರ ಕೂಡ ಹೌದು ಪುರಂದರ. ಹಾಗಾಗಿ ಇಲ್ಲಿ SIT ಒಂದು ಪ್ರಬಲವಾದ ವಾದ ಮಂಡಿಸುವಂಥ ಸಾಧ್ಯತೆ ಇದೆ ನೀವು ಹೇಳಿದ ರೀತಿಯಲ್ಲಿ. ಯಾಕಂದರೆ ಅನಾಮಿಕ ಅಂತ ಬಂದಂಥ ಚಿನ್ನಯ್ಯ ಸಾಕಷ್ಟು ಆರೋಪಗಳನ್ನು ಮಾಡಿ ಘನಘೋರವಾದ ಘಟನೆಗಳನ್ನು ಉಲ್ಲೇಖಿಸಿ ಅತಿ ಭಯಂಕರವಾಗಿ ಅಲ್ಲಿ ಕೊಲೆಗಳಾಗಿದೆ, ಲೈಂಗಿಕ ಆಕ್ರಮಣಗಳಾಗಿದೆ, ಕೊಲೆಗಳನ್ನು ಮುಚ್ಚಾಕಲಾಗಿದೆ ಅಂತ ಹೇಳಿ SIT ಸರ್ಕಾರ ರಚನೆ ಮಾಡಿದ ಸಂದರ್ಭ ನಾವು 17 ಜಾಗಗಳಲ್ಲಿ ಉತ್ಖನನ ಮಾಡಿದಾಗ ನಮಗೆ ಕೇವಲ ಒಂದು ಜಾಗದಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ತು. ಅದರ ಬಗ್ಗೆ ಕೂಡ ಸಾಕಷ್ಟು ಗೊಂದಲಗಳು ಇದೆ. ಇಂಥ ಎಲ್ಲ ಮ್ಯಾನ್ ಪವರ್ ಯೂಸ್ ಮಾಡಿ, ಸರ್ಕಾರದ ಹಣವನ್ನು ಯೂಸ್ ಮಾಡಿ, ಜನರ ಟ್ಯಾಕ್ಸ್ ಮನಿಯನ್ನು ಯೂಸ್ ಮಾಡಿ, ಸಮಯವನ್ನು ವ್ಯಯಿಸಿ, ಪ್ರಮುಖವಾಗಿ ವ್ಯವಸ್ಥೆಯ ಸಮಯವನ್ನು ವ್ಯಯಿಸಿ, ಒಂದು ಪುತ್ತೂರಿನ AC ಅವರು ಬರ್ತಾರೆ, AC ಅವರು ಬಂದು ಅಲ್ಲಿ ಅವರ ಉಪಸ್ಥಿತಿಯಲ್ಲಿ ಕಾರ್ಯಾಚರಣೆ ನಡೆಯುತ್ತೆ. ಒಂದು 50ಕ್ಕೂ ಅಧಿಕ ಜನ ದಿನನಿತ್ಯ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಇಷ್ಟೆಲ್ಲ ನಾವು ಮಾಡಿದ್ವಿ. 18 ಅಡಿ ಆಳದವರೆಗೂ ಕೂಡ ಹೋಗಿ ಉತ್ಖನನ ಮಾಡಿದ್ವಿ, GPR ಬಳಸಿದ್ವಿ. ಇವರ ಎಲ್ಲ ಅಹವಾಲುಗಳನ್ನು ಕೂಡ ನಾವು ಸ್ವೀಕರಿಸಿ, ನಾವು ಯಾವುದರಲ್ಲೂ ಕೂಡ ಕಾಂಪ್ರಮೈಸ್ ಆಗಲಿಲ್ಲ ಅನ್ನೋದನ್ನು ತೋರಿಸೋದಕ್ಕೆ ನಾವು ಇಷ್ಟೆಲ್ಲ ಮಾಡಿದ್ರು ಕೂಡ ನಮಗೆ ಪೂರಕವಾದ ಸಾಕ್ಷ್ಯಗಳು ಸಿಕ್ಕಿಲ್ಲ. ಸೊ ಈಗ ಮತ್ತೆ ಯಾರೋ ಬಂದು ಈ ಥರ ನಾವು ತೋರಿಸ್ತೀವಿ ಅಂತ ಹೇಳ್ತಾರೆ, ಉತ್ಖನನ ಮಾಡಿ ಅಂತ ಹೇಳ್ತಾರೆ, ನಾವು ಮಾಡೋದಷ್ಟು ಸಮಂಜಸವಲ್ಲ ಅನ್ನುವಂಥ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ನ್ಯಾಯಾಲಯಕ್ಕೆ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಇದನ್ನು ಅಲ್ಲಗಳೆಯುವಂತ ಕೂಡ ಇಲ್ಲ. ಸರ್ಕಾರ ಕೂಡ SITಗೆ ಇದೇ ನಿದರ್ಶನವನ್ನು ನೀಡುವಂಥ ಸಾಧ್ಯತೆಗಳು ಕೂಡ ಇದೆ. ಉತ್ಖನನ ಮಾಡಬೇಕು ಮಾಡಿ ಅಂತ ಹೇಳೋದು ಸುಲಭದ ವಿಚಾರ. ಆದರೆ ಅಷ್ಟೆಲ್ಲ ಒಂದು ಇನ್ವೆಸ್ಟ್ಮೆಂಟ್, ಮ್ಯಾನ್ ಪವರ್, ಟೈಮ್ ಎಲ್ಲವನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಸಿಗುವಂಥ ಫಲಿತಾಂಶ ಏನಾಗಿತ್ತು, ಇಷ್ಟು ದಿನ ಏನಾಯಿತು, ಇದೆಲ್ಲವನ್ನ ಕೂಡ ಒಂದು ವರದಿಯ ರೂಪದಲ್ಲಿ SIT ಕೋರ್ಟಿಗೆ ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಕೋರ್ಟ್ ಆ ಬಳಿಕ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕುತೂಹಲ. ಯಾಕಂದರೆ ಇನ್ ಕೇಸ್ ಈಗ ನ್ಯಾಯಾಲಯದ ಮೆಟ್ಟಿಲಿಗೆ ಈ ಪ್ರಕರಣ ಏರಿದೆ, ಸ್ಟಿಲ್ ನ್ಯಾಯಾಲಯ ಇದನ್ನು ಗಣನೆಗೆ ತೆಗೆದುಕೊಳ್ಳುತ್ತಾ? ಯಾಕಂದರೆ SIT ಇಷ್ಟೆಲ್ಲ ವಿಚಾರಗಳನ್ನು, ವರದಿಗಳನ್ನು ಮುಂದಿಟ್ಟಂಥ ಸಂದರ್ಭದಲ್ಲಿ ಸೊ ಅವರ ಬಗ್ಗೆ ಪರಿಶೀಲನೆಯನ್ನು ಮಾಡಿ ಅನ್ನುವಂಥ ರೀತಿಯ ಒಂದು ಸೂಚನೆಯನ್ನು ಕೂಡ SITಗೆ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಇವರು ಯಾರು, ಇವರ ಹಿನ್ನೆಲೆ ಏನು, ಇವರು ಹೋರಾಟಗಾರರ, ಇದ್ರ ಹಿಂದೆ ಏನಾದರೂ ದುರ್ದೇಶ ಇದೆಯಾ, ಪೂರ್ವಾಗ್ರಹ ಪೀಡಿತವಾಗಿರುವಂಥ ವಿಚಾರ
ವಿಚಾರಗಳು ಏನಾದರೂ ಇದೆಯಾ, ಅವ್ರು ಬಂದ ಕೂಡಲೇ ಅಲ್ಲಿ ಹೋಗಿ ಉತ್ಖನನ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ನಾಳೆ ಇನ್ನೊಬ್ಬ ಯಾರೋ ಬರ್ತಾರೆ ನಾವು ತೋರಿಸ್ತೀವಿ ಅಂತ ಹೇಳ್ತಾರೆ. ಸೊ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಏನು ಹೇಳುತ್ತೆ, ಇಷ್ಟು ದಿನ ನೀವು ಕಲೆ ಹಾಕಿದಂಥ ಮಾಹಿತಿಗಳು ಏನು ಹೇಳುತ್ತೆ, ಸೊ ಇವರ ಬ್ಯಾಕ್ಗ್ರೌಂಡ್ ಏನು, ಹಿನ್ನೆಲೆ ಏನು, ಇವರಿಗೂ ಮತ್ತು ಈ ಪ್ರಕರಣಕ್ಕೆ ಇರುವಂಥ ನಂಟೇನು, ಇವರಿಗೂ ಮತ್ತು ಚಿನ್ನಯ್ಯನಿಗೆ ಇರುವಂಥ ನಂಟೇನು, ಸ್ಥಳೀಯವಾಗಿ ಅಲ್ಲಿ ಏನು ಮಾಹಿತಿ ಇದೆ, ಇಂಟೆಲಿಜೆನ್ಸ್ ಏನು ಹೇಳುತ್ತೆ, ಸೊ ಇದೆಲ್ಲವನ್ನ ಕೂಡ SITಯ ಬಳಿ ಕೋರ್ಟ್ ಕೇಳುವಂಥ ಸಾಧ್ಯತೆ ಇದೆ. ಸೊ ಆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡೇ ಈ SIT ಕೋರ್ಟ್ಗೆ ಪ್ರತಿಕ್ರಿಯೆಯನ್ನು ನೀಡುವ ಸಾಧ್ಯತೆಗಳು ಇದೆ. ನೀತಿ. ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.